अच्छा छात्रों, फिर से हम पीयूसी सेकेंड ईयर का हिंदी तृतीय भाषा ये सिलेबस है, उसमें आगे जो सुजान भगत इस लेसन में क्या हो सकता है उसके बारे में विचार करेंगे। लेकिन यहाँ पर सुजान भगत और बुलाकी और भोला ये तीनों व्यक्ति के बीच में अभी तक भी वो विषय के बारे में चर्चा या उनके घर में सुजान भगत खाना खाने के लिए अंदर ना जाता है, यही विषय लेकर आगे क्या हो सकता है उसके बारे में विचार करेंगे। इसके लिए सभी छात्रों को इस वीडियो के साथ आपको स्वागत करता हूं। लेकिन यहाँ पर सुजान भगत ने स्वयं ही विचार कर अपने खेत को जाकर वहाँ पर हल करने का जो काम है वो काम प्रारंभ करता है। लेकिन वही काम किस तरह करता है, वो व्यक्ति जो थकावट न आता है उसी तरह ही ये व्यक्ति काम करने के लिए उनके खेत में प्रारंभ करता है। यही आगे क्या हो सकता है वो विषय के बारे में हम विचार करेंगे। दोपहर हुआ, सभी किसानों ने हल छोड़ दिया और सुजान भगत अपने काम में मग्न है। दोपहर या 12 बजे हो गई है, लेकिन वही समय में जो नेबर्स रहता है या उनकी खेत के सामने जो अन्य कार्मिक है या किसान है, वो किसान काम छोड़कर जो विश्रांति लेने के लिए गया था, लेकिन वही समय में सुजान अभी तक भी उनकी खेत में जो काम है वो काम करने में मग्न है। ಇಲ್ಲಿ ಸುಜಾನ್ ಭಗತ್ ಅವರನ್ನು ತೆಗೆದುಕೊಂಡಾಗ ಸುಜಾನ್ ಯಾವ ರೀತಿಯಾಗಿರುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಅಂತಂದ್ರೆ, ಅವನು ತಾನು ಮಾಡುವಂತಹ ಕೆಲಸ 12 ಗಂಟೆ ಆದರೂ ಸಹಿತವಾಗಿ ನಾನು ಇದನ್ನು ದಣಿವಾಡಿಸಿಕೊಂಡಿದ್ದೀನಿ, ನನಗೆ ಹೈರಾಣ ಆಗಿದೆ, ನನಗೆ ತ್ರಾಸಾಗಿದೆ, ಸ್ವಲ್ಪ ವಿಶ್ರಾಂತಿ ಅನ್ನುವಂಥ ತಗೋಬೇಕು ಅನ್ನುವಂಥ ಕಲ್ಪನೆಯೂ ಸಹಿತ ಇಲ್ಲ, ತನ್ನ ಕೆಲಸದಲ್ಲಿ ತಾನು ಮಗ್ನನಾಗಿರುತ್ತಿದ್ನು ಅಂತ ಒಂದು ಸಂದರ್ಭವನ್ನು ತೆಗೆದುಕೊಂಡಾಗ ಅವನ ತೋಟದ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ರೈತರು ಏನು ಮಾಡ್ತಿದ್ರು ಅಂದರೆ, ಮಧ್ಯಾಹ್ನ 12 ಗಂಟೆ ಆಗಿದೆ, ಒಂದೇ ಸವನೆ ಬಿಸಿಲು ಅನ್ನುವಂಥದ್ದು ಬೀಳ್ತಾ ಇದೆ, ಆ ಬಿಸಿಲಿನ ತಾಪಕ್ಕೆ ಒಳಗಾಗದೆ ಹಾಗೆಯೇ ಕೆಲಸದಲ್ಲಿ ಮಗ್ನವಾಗಿದ್ದ. ಆದರೆ ಮಗ್ಲಿಕ್ಕಿರುವಂಥ ಎಲ್ಲ ರೈತರು ಏನು ಮಾಡಿದ್ರು ಅಂತಂದರೆ ವಿಶ್ರಾಂತಿಯನ್ನು ಪಡೆದುಕೊಳ್ಳಕ್ಕೆ ಹೋಗಿದ್ರು ಅಂತ. ಬೋಲಾ ಥಕ್ ಗಯಾ ಹೇ, इसी समय जो बोला है सुजान का बेटा, वो बेटा या बोला को क्या हो गया है, थक हो गया है। ಈ ಒಂದು ಸಂದರ್ಭವನ್ನು ತೆಗೆದುಕೊಂಡಾಗ ಇಲ್ಲಿ ತಂದೆಯಾದವನು ಇನ್ನೂ ಕೆಲಸದಲ್ಲಿಯೇ ಮಗ್ನನಾಗ್ಯಾನ, ಆದ್ರೆ ಬುಲಾ ಅವರ ಮಗ ಹೈರಾಣಾಗಿದ್ದ. ಅವನಿಗೆ ಏಕೆಂದರೆ ತೊಂದರೆ ಆಗ್ತಾ ಇತ್ತು, ಹೈರಾಣ ಆಗ್ತಾ ಇತ್ತು, ದಣಿವಾರಿಸಿಕೊಳ್ಳೋಣೇನೋ ಅನ್ನುವಂಥ ಒಂದು ಭಾವನೆ ಬರ್ತಾ ಇತ್ತು. ಮಗನು ತಾರುಣ್ಯ ವಯಸ್ಸಿನಲ್ಲಿ ಇದ್ರೂ ಸಹಿತವಾಗಿ ತಂದೆಯ ಸರಿ ಸಮನಾಗಿರುವಂಥ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕ ಬುಲಾನ ಕೈಯಲ್ಲಿ ಆಗ್ತಾ ಇರಲಿಲ್ಲ, ಅವ ಹೈರಾಣ ಆಗಿದ್ದ ಅಂತ. उसके बार बार इच्छा होती है कि बैलों को खोल दो, मगर डर के मारे कुछ कह नहीं सकता. ಭಾಳ ಮೇಲೆ ವಿಚಾರ ಮಾಡ್ತಿದ್ದವ. ನೆಗಲಿ ಹೊಡಿಬೇಕು ಅಂತಂದರೆ ಎತ್ತುಗಳೇನ ನಗಕ್ಕೆ ಕಟ್ಟಿದ್ರಲ್ಲ, ಆ ಎತ್ತುಗಳನ್ನು ಬಿಚ್ಚಿ ಬಿಡಬೇಕು. ಬಿಚ್ಚಿ ಅವುಗಳನ್ನು ಬಿಟ್ಟು ಮೈಲಿಕ್ಕೆ ಬಿಟ್ಟ ನಂತರ ಅವು ಮೈತಾಯಿಗೆ ತಿರುಗಾಡಿ ನಾನು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರಾಯಿತು ಅಂತ ಅವ ಮನಸ್ಸಿನಲ್ಲೇ ವಿಚಾರ ಮಾಡ್ತಾ ಇದ್ದ. ಇದನ್ನು ಹೇಗಾದರೂ ಮಾಡಿ ನಮ್ಮ ಅಪ್ಪಗೆ ಹೇಳಬೇಕು, ನಮ್ಮ ತಂದೆಗೆ ಹೇಳಬೇಕು ಅಂತ ವಿಚಾರ ಮಾಡ್ತಾ ಇದ್ದ. ಆದರೂ ಹೇಳಕ್ಕೆ ಅಲ್ಲಿ ಧೈರ್ಯ, ಆತ್ಮಸ್ಥೈರ್ಯ ಅನ್ನುವಂಥದ್ದು ಯಾರಿಗೆ ಬರಲಿಲ್ಲ ಇಲ್ಲಿ ಅಂತಂದರೆ ಬುಲಾಗ ಆಗ್ತಾ ಇರಲಿಲ್ಲ. ಯಾಕಂದರೆ ತಂದೆ ಆದವನೇ ಇನ್ನೂ ಕೆಲಸ ಮಾಡ್ತಾನಪ್ಪ ಅಂತಂದರೆ ಅವನಿಗೆ ಹೊಟ್ಟೆದಿಂದ ಜನಿಸಿರ್ತಕ್ಕಂಥ ಬುಲಾಗಿ ಇವಾಗ ಹೈರಾಣ ಆಗಿದೆ ಅಂತಂದರೆ ವಿಪರ್ಯಾಸ ಆಗತ್ತೆ ಅಲ್ಲಿ, ಹೌದಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಅಪ್ಪಗೆ ನಾ ಹೆಂಗೆ ಹೇಳಬೇಕು ಅಂತ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. सबको आश्चर्य हो रहा है कि दादा कैसे इतनी मेहनत कर रहे हैं।
ಎಲ್ಲರಿಗೂ ಆಶ್ಚರ್ಯವಾಯಿತು. ದಾದಾ ಇದರ ಅರ್ಥ ಏನು ಅಂತಂದರೆ, ಸುಜಾನ ಇಷ್ಟೊಂದು ಪರಿಶ್ರಮ ಪಟ್ಟು ಹೆಂಗೆ ಇವರು ಕೆಲಸ ಮಾಡಕತ್ತಿದ್ದಾರೆ, ಇಷ್ಟೊಂದು ಪರಿಶ್ರಮವನ್ನು ತಗೊಂಡು ಇಷ್ಟೊಂದು ಕಠಿಣತೆಯಲ್ಲಿ ಇವತ್ತು ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ, ಆಶ್ಚರ್ಯಕರವಾಗಿರುವಂಥದ್ದು ಅಂತೆ. ಆಖಿರ್ ಡರ್ತೆ ಡರ್ತೆ ಬೋಲ, ಆದರೂ ಸಹಿಸಿಕೊಳ್ಳಕ್ಕಾಗಲಿಲ್ಲ, ಬೋಲಾನಿಗೆ ನುಂಗ್ಲಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದೀವಲ್ಲ. ಹಂಚ್ಕೋತ ಏನು ಮಾಡ್ದ ಅಂತಂದರೆ ತನ್ನ ತಂದೆಯ ಹತ್ರ ಹೋಗ್ತಾನ. ತನ್ನ ತಂದೆಯ ಹತ್ರ ಹೋಗಿ ಏನಂತ ಹೇಳ್ತಾನ ಅಂತಂದ್ರೆ, ಅಬ್ ತೋ ದೋಪರ್ ಹೋಗಯ ಹಲ್ ಕೋಲ್ ದೇನ ಅಂತ ಹೇಳ್ತಾನ. ಇವಾಗ ಮಧ್ಯಾಹ್ನ ಆಗಿದೆ ಅಪ್ಪ ಬಾಬಾ, ಇವಾಗ ಮಧ್ಯಾಹ್ನ ಆಗ್ಯದ ದಾದಾ, ಇವಾಗ ಮಧ್ಯಾಹ್ನ ಆಗ್ಯದ, 12 ಗಂಟೆ ಆಗ್ಲಿಕ್ಕೆ ಬಂದಿದೆ, 12 ಗಂಟೆ ಮೀರಿ ಹೋಗಿದೆ. ಅದಕ್ಕೋಸ್ಕರವಾಗಿ ಈ ಒಂದು ಕಾರ್ಯ ಅನ್ನುವಂಥದ್ದು ಏನದಲ್ಲ, ಈ ಕೆಲಸ ಏನದಲ್ಲ, ಇದನ್ನು ನಿಲ್ಲಿಸೋಣ ಅಥವಾ ಎತ್ತುಗಳನ್ನು ಬಿಚ್ಚಿಬಿಡೋಣ. ಎತ್ತುಗಳು ಬಿಚ್ಚಿಬಿಡೋಣ ಅಂತಂದರೆ ಆ ಒಂದು ಕಾರ್ಯದಿಂದ ಹೊರಗೆ ಬರುವುದು ಅಂತ ಅರ್ಥ. ಹಾಗಾದರೆ ಆ ನೆಗ್ಲೆ ಹೊಡೆಯುವಂಥ ಕೆಲಸ ಏನದಲ್ಲ ಅದನ್ನು ನಿಲ್ಲಿಸನೇನ್ರಿ ಅಂತ ಬುಲ ತನ್ನ ತಂದೆಗೆ ಕೇಳಿದ. ಆವಾಗ ಸುಜಾನ್ ಕೋಲ್ದು, ಸರಿಯಪ್ಪ ಮಧ್ಯಾಹ್ನ ಆಗಿದೆ, ಬಿಸಿಲಾಗಿದೆ ಅನ್ನೋದು ಕಲ್ಪನೆ ಬರುತ್ತೆ, ನೀನು ಇನ್ನೂ ಮಗುವಿದ್ದಿದೆ, ಸರಿ ನೀನು ಹೈರಾಣ ಆಗಿದೆ ಅನ್ನೋದು ನನ್ನ ಕಲ್ಪನೆಗೆ ಬರ್ತಾ ಇದೆ, ಅದಕ್ಕಾಗಿ ಆ ಎತ್ತುಗಳು ಇರೋದವಲ್ಲ ಆ ನಗದಿಂದ ಬಿಚ್ಚಿಬಿಡು, ಅವುಗಳನ್ನು ಹೊರ ಹಾಕು ಅಂತ. ತುಮ್ ಬೋಲೋ ತುಮ್ ಬೈಲೋಂಕೋ ಲೇಕರ್ ಚಲೋ ಮೈ ಡಾಂಡ್ ಫೇಂಕ್ ಕರ್ ಆತಾ ಹೂँ, ನೀನು ಎತ್ಕೊಂಡು ಬಿಚ್ಚು ಅವುಗಳನ್ನು ತಗೊಂಡು ನೀ ಏನು ಮಾಡು ಅಂತಂದ್ರೆ ಮನೆ ಕಡೆ ನಡಿ. ಅಷ್ಟರೊಳಗಾಗಿ ನಾನು ಅಲ್ಲಿ ಇಲ್ಲಿ ಸುತ್ತಮುತ್ತಲು ಬಿದ್ದಿರತಕ್ಕಂಥ ಏನು ಕಟ್ಟಿಗೆಗಳದಾವಲ್ಲ, ಆ ತುಕ್ಕುಡಿ ಅಂತ ಕರಿತೀವಿ, ಕಟ್ಟಿಗೆ ಚೂರುಗಳು ಅಂತ ಏನು ಕರಿತೀವಲ್ಲ, ಸಣ್ಣ ಸಣ್ಣದಾಗಿರುವಂಥ ಕಟ್ಟಿಗೆಗಳಿದ್ವಲ್ಲ ಅವುಗಳೆಲ್ಲವನ್ನು ಬಿಸಾಕಿ ನಾನು ನಂತರ ಬರ್ತೀನಿ, ನೀ ಎತ್ಕೊಂಡು ಹೊಡ್ಕೊಂಡು ಮನೆಗೆ ಹೋಗು ಅಂತ ಇಲ್ಲಿ ಸುಜಾನ್ ತನ್ನ ಮಗನಿಗೆ ಹೇಳ್ದ. ಬೋಲ ಮೈ ಸದ್ಯಾಕೋ ಡಾಂಟ್ ಪೇಕ್ ನಾ ಎಲ್ಲ ಈ ಕಟ್ಟಿಗೆಗಳನ್ನೆಲ್ಲ ಏನು ಮಾಡ್ದ ಅಂತಂದರೆ ನಾನು ಆರಿಸಿ ಒಗಿತೀನಲ್ಲ ಅನ್ನುವಂಥ ಒಂದು ಇಂಗಿತಾರ್ಥವನ್ನು ಬುಲ ತನ್ನ ತಂದೆಗೆ ತಿಳಿಸಂದ್ರೆ, ಇಲ್ಲ ಪಾಪ ನಾನು ಕೂಡ ಮನೆಗೆ ಹೋಗಿಬಿಡೋಣ, ನಿನ್ನ ಜೊತೆಗೂಡಿಸ್ಕೊಂಡು ಇವು ಬಿದ್ದಿರ್ತಕ್ಕಂಥ ಕಟ್ಟಿಗೆಯ ಒಂದು ಚೂರುಗಳೇನದಾವಲ್ಲ, ಸಣ್ಣ ಸಣ್ಣ ಮಳಮಳ ಇರುವಂಥ ಒಂದು ಕಟ್ಟಿಗೆ ಬಿದ್ದಿದ್ದು ಅಲ್ಲಿ, ಅವೆಲ್ಲ ಇಬ್ಬರು ಕೂಡಿಸಿ ಆರಿಸಿ ನಂತರ ಹೊರಗೆ ಹೋಗೋಣ ಅನ್ನುವಂಥ ಮಾತನ್ನು ಬುಲಾನು ಸಹ ತಿಳಿಸಿದ. ಸುಜಾನ್ ತುಮ್ ಕ್ಯೂ ಫೇಂಕ್ दोगे देखते नहीं हो खेत कटोरे की तरह गहरा हो गया है, ನೀವು ಎಷ್ಟು ಇಷ್ಟು ದಿವಸ ಆರಿಸಿ ಹೋಗಿದ್ದೀರಿ ಅನ್ನೋದು ನನಗೆ ಗೊತ್ತದ ಅಂತ ನಾವು. ಯಾಕಂದರೆ ಇಷ್ಟು ದಿವಸ ಇವರು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ಸುಜಾನಿಗೆ ಗೊತ್ತಾಗುತ್ತೆ. ಅಲ್ಲಿ ಆ ತೋಟದಾಗ ಹೋಗಿ ನಿಂತ್ಕೊಂಡ್ರೆ ಅರ್ಥ ಕಲ್ಪನೆ ಬರ್ತಾ ಇದೆ, ಅವನಿಗೆ ಅರ್ಥ ಆಗ್ತಾ ಇದೆ. ಇವರು ಮ್ಯಾಗಿನ ಕಳೆ ಹೊಡೆದಾರ, ಮ್ಯಾಗಿನ ನೆಗಲಿ ಹೊಡೆದಾರ, ಒಡ್ಡ ಅನ್ನುವಂಥದ್ದು ಬಾಂಧ ಅನ್ನುವಂಥದ್ದು ಸ್ವಚ್ಛ ಮಾಡಿಲ್ಲ. ಮಧ್ಯದಲ್ಲಿ ಹೊಲದಲ್ಲಿ ಬಿದ್ದಿರತಕ್ಕಂಥ ಕಟ್ಟಿಗೆಯ ತುಕುಡಿಗಳು ಏನದಾವಲ್ಲ ಅವು ಆರಿಸಿ ಹೊರಗೆ ಹೋಗೋದಿಲ್ಲ. ನೀವು ಎಷ್ಟು ಕೆಲಸ ಮಾಡಿರಿ ಎನ್ನುವಂಥದ್ದು ನನಗೆಲ್ಲ ಗೊತ್ತಾಗುತ್ತಪ್ಪ, ನೀ ಅದ್ರ ಬಗ್ಗೆ ಹೆಚ್ಚೇನೋ ಹೇಳೋದು ಬೇಡ. ಯಾಕಂದ್ರೆ ಆ ಹೊಲನೇ ಹೇಳ್ತಾ ಇದೆ, ಆ ಜಮೀನೇ ಹೇಳ್ತಾ ಇದೆ. ಏನಂತ ಹೇಳಕತ್ತದ ಅಂತಂದ್ರೆ ಕಠೋರಕ್ಕೋ ತರಹ ಗಹರ ಹೋಗಯಾ ಹೇ, ಭೂಮಿ ಅನ್ನುವಂಥ ಭೂಮಿ ಏನಾಗ್ಯದ ಅಂದ್ರೆ ಕಠೋರ ಅಂದ್ರೆ ಬಟ್ಟಲು ಥರನಾಗಿ ಗುಮ್ಮಾಗಿ ಆಗಿಬಿಟ್ಟದ, ಅದು ತೆಗ್ದು ಬಿದ್ದು ಹೋಗಿಬಿಟ್ಟದ. ಇವಾಗ ಗಹರ ಅಂದ್ರೆ ತೆಗ್ದು ಬೀಳುವುದು ಅಂತ, ತೆಗ್ದು ಬಿಟ್ಟದ. ಇಲ್ಲಿ ತನಕ ಏನು ಕಣ್ಗಿಣ ಮುಚ್ಕೊಂಡಿದ್ರೆ ನೀವು ಅಂತ ನಾನು ಇಲ್ಲಿ ತನಕ ಮಾಡಬೇಕಾದವರು ಇಲ್ಲಿ ತನಕ ಮಾಡಬೇಕಾಗಿತ್ತು, ಮಾಡಿಲ್ಲ. ನೀವು ಶ್ರಮ ವಹಿಸಿ ದುಡಿದಿಲ್ಲ, ಸುಮ್ಮನೆ 4 ಜನರ ಎದುರಿಗೆ ನಾವು ದುಡಿತೀವಿ ಅನ್ನುವಂಥ ರೀತಿಯಲ್ಲಿ ದುಡಿದ್ರಿ. ನಾವು ನೆರೆಹೊರೆಯವರು ಇರ್ತಕ್ಕಂಥವ್ರು ಅಥವಾ ಮಕ್ಕಳ ತೋಟದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಕೆಲಸ ಮಾಡ್ಲಿಕ್ಕತ್ತೀವಿ ಅನ್ನುವಂಥದ್ದು ತೋರ್ಪಡೆ ಆಗಲಿ ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಿರಿ ವಿನಃ ಮನಸ್ಸಾಪೂರ್ವಕವಾಗಿ ನೀವು ಇಲ್ಲಿ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ನೀನು ಏನು ಮಾಡೋದು ಬೇಡ, ನೀ ಎತ್ಕೊಂಡು ಹುಡ್ಕೊಂಡು ಮನೆಗೆ ಹೋಗಿಬಿಡು, ನಾನು ಏನು ಮಾಡ್ತೀನಿ ಅಂತಂದಂಗೆ ಆಯಿತು, ನಿನ್ನ ಜೊತೆಗೆ ನಾನು ಬರ್ತಾ ಇದ್ದೀನಿ, ಅಥವಾ ಇವಿಷ್ಟು ಹಾರಿಸಿ ಹೋಗಿದ ನಂತರ ಬರ್ತೀನಿ, ನೀನು ತಗೊಂಡು ನಡಿ ಅಂತ ಹೇಳ. ತೋ ಬೀಚ್ ಮೇ ಪಾನಿ ಜಮಾ ಜಾತಾ ಹೈ, ಮಧ್ಯದ ತೋಟದ ಮಧ್ಯದಲ್ಲಿ ಬಟ್ಟಲಿನ ಆಕಾರ ಒಂದು ಕುಡಿ ಬಿದ್ದಿತ್ತು ಅಂತಂದರೆ, ತೆಗ್ದು ಬಿದ್ದಿತ್ತು ಅಂತಂದರೆ, ಮುಂದೆ ಮಳೆ ಬಂದಲ್ಲ, ಮಳೆ ಬಂದ್ಗಳಿಗೆ ಏನಾಗುತ್ತೆ, ಎಲ್ಲ ಕಡೆದು ನೀರು ಹರ್ಕೊಂಡು ಬಂದು ಎಲ್ಲಿ ಕೂಡ್ತವವು ಆ ಒಂದು ತೆಗ್ಗಾಗಿರುವಂಥ ಪ್ರದೇಶದಲ್ಲೇ ಸೇರಿಬಿಡ್ತವ. ತಗ್ಗಾಗಿರುವಂಥ ಪ್ರದೇಶದಲ್ಲಿ ಸೇರಿದು ಅಂತಂದ್ರೆ ಏನಾಗುತ್ತೆ, ಮುಂದೆ ಅಲ್ಲಿ ಬೆಳೆ ಅನ್ನುವಂಥದ್ದು ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರವಾಗಿ ಇಸಿ ಗೋಯಿಟ್ ಕೆ ಖೇತ್ ಮೇ 20 मन का बिगा होता था.
ಈ ಒಂದು ಕುಳಿ ಬಿದ್ದಿರತಕ್ಕಂಥ ತೆಗ್ಗಾಗಿರುವಂತಹ ಪ್ರದೇಶ ಏನದಲ್ಲ, ಇದರಲ್ಲಿ ಕನಿಷ್ಠ ಎಷ್ಟು ಅಂದ್ರೆ ಒಂದು ಬಿಗೆ ಅದ ಅಂತ ಹೇಳ್ತಾರೆ ನಾವು. ಬಿಗ ಅದರ ಅರ್ಥ ಬಿಗೆ ಅಂತ. ಒಂದು ಬಿಗೆ ಅಂತ ಏನದಲ್ಲ, ಆ ಒಂದು ಬಿಗೆದಳತೆ ಪೂರ್ತಿಯಾಗಿ ಏನಾಗಿಬಿಟ್ಟದಪ್ಪ ಅಂದ್ರೆ ನೀರು ನಿಂದಿರುವಂತಹ ಪರಿಸ್ಥಿತಿ ಒಳಗದ. ಅಲ್ಲಿ ಒಂದು ಮನಾಯಕ ಒಂದು ಚಾರಿನೂ ಸಹಿತ ಬೆಳೆದುಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ, ಒಂದು 4 ಮನೂ ಬೆಳೆದುಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಮೊದಲು ಅದನ್ನು ನಿವಾರಣೆ ಮಾಡ್ಕೋಬೇಕು ನಾವು ಅಂತ. ತುಮ್ ಲೋಗೋನೆ ಇಸ್ಕ ಸತ್ಯನಾಶ ಕರ್ ದಿಯಾ, ನೀವೆಲ್ಲರೂ ಕೂಡ್ಕೊಂಡು ಏನು ಮಾಡಿಬಿಟ್ಟಿರಿ ಅಂತಂದ್ರೆ ಈ ಭೂಮಿ ಅಂತ ಏನಿದೆ ಆ ಭೂಮಿ ಸಂಪೂರ್ಣವಾಗಿ ಸತ್ಯನಾಶ ಮಾಡಿಬಿಟ್ರಿ, ಸಂಪೂರ್ಣವಾಗಿ ನೀವೆಲ್ಲರೂ ಕೂಡ್ಕೊಂಡು ಅದನ್ನು ಹಾಳು ಮಾಡಿರಿ ಅಂತ. ಬೈಲ್ ಖೋಲ್ ದೇಗೆ ಬೋಲಾ ಬೈಲ್ ಕೋ ಲೇಕರ್ ಘರ್ ಚಲಾ. ತಂದೆ ಅಂದಿರುವಂಥ ಮಾತುಗಳನ್ನೆಲ್ಲವನ್ನು ಕೇಳಿಸಿಕೊಂಡ. ಆ ಎತ್ತುಗಳು ನಗದಿಂದ ಬಿಚ್ಚಿಸಿ ತಾನು ಏನು ಮಾಡ್ದ ಅಂತಂದ್ರೆ ಎತ್ತುಗಳು ಹೊಡ್ಕೊಂಡು ಎಲ್ಲಿಗೆ ಹೊರಟ ಅಂತಂದರೆ ಬುಲಾ ಮನೆ ಕಡೆ ಹೊರಟ. ಮುಂದೆ ಪರ್ ಸುಜನ್ ದಾಟ್ ಬೆಂಕ್ತೆ ರಹೆ, ಮಗ ಎತ್ತುಗಳು ಹೊಡ್ಕೊಂಡು ಮನೆಗೆ ಹೊರಟಿದ್ದ. ಸುಜನ್ ಏನು ಮಾಡಿದ್ದ ಅಂದ್ರೆ ಆ ಒಂದು ತಗ್ಗಾಗಿರುವಂಥ ಪ್ರದೇಶ ಏನಿತ್ತಲ್ಲ, ಜಮೀನು ಏನಿತ್ತಲ್ಲ, ಆ ಜಮೀನದಲ್ಲಿ ಇದ್ದಿರ್ತಕ್ಕಂಥ ಕಸ ಕಡ್ಡಿ ಅನ್ನುವಂಥದ್ದು ಏನಿತ್ತು ಅದನ್ನು ಒಯ್ದು ಆ ಒಡ್ಡಿಗೆ ಹಾಕುವಂತ ನಿಂತಿದ್ದ ಅಂತ. ಆಧಾ ಗಂಟೆಗೆ ಬಾದ್ ಡಾಂಟ್ ಫೇಂಕರ್ ವಹ ಗರಯೆ, ಅರ್ಧ ತಾಸು ಕಳೀತು. ಅರ್ಧ ತಾಸಿನೊಳಗಡೆ ಎಲ್ಲ ಬಿದ್ದಿರತಕ್ಕಂಥ ಹೊಲಸು ಏನದಲ್ಲ, ಕಸರು ಏನದಲ್ಲ, ಕಸ ಕಡ್ಡಿ ಅನ್ನುವಂಥದ್ದು ಏನಿದೆಲ್ಲ ಅದೆಲ್ಲ ಆಡಿಸಿ ಒಡ್ಡಿಗೆ ಒಯ್ದು ಹಾಕಿ ಸುಜನ್ ಏನು ಮಾಡ್ದ ಅಂತಂದರೆ ಅರ್ಧ ಗಂಟೆ ಆಗಿತ್ತು, ಅವನು ವಾಪಸ್ ಮನೆಗೆ ಹೋದ. ಮಗರ್ ಥಕನ್ಕ ನ ಥ, ಆದರೂ ಬುಲಾನಕ್ಕಿಂತ ಹೆಚ್ಚಿನ ಕೆಲಸನ ಮಾಡಿದ್ದ ಹೊಲದಾಗ. ಬುಲಾಗ ಮೊದಲೇ ಮನೆಗೆ ಕೊಟ್ಟು ಕಳಿಸಿದ್ದ. ತದನಂತರ ಹೊಲದಲ್ಲಿರುವಂಥ ಮತ್ತೆ ಅರ್ಧ ಗಂಟೆ ಪೋಣ ಗಂಟೆ ಏನು ಮಾಡ್ದ ಅಂತಂದ್ರೆ ಕಸ ಕಡ್ಡಿ ಆರಿಸಿ ಹೊರಗೆ ಹೋಗೋದು ಮನೆಗೆ ಹೋದ್ರೂ ಅವನಿಗೆ ಹೈರಾಣ ಆಗಿದೆ ಅನ್ನುವಂಥದ್ದು ಕನಸಿನಾಗ ಸಹಿತ ಗೊತ್ತಾಗ್ತಿರ್ಲಿಲ್ಲ. ಅಂತಂದ್ರೆ ಒಟ್ಟೆ ಹೈರಾಣೆ ಆಗಿರಲಿಲ್ಲ ಅಂತ ಹೇಳ್ಬೋದಮ್ಮ. ಏಕೆಂದರೆ ಅಷ್ಟೊಂದು ಅವನ ಶರೀರ ಸದೃಢವಾಗಿರುವಂತಹ ಶರೀರ ಇತ್ತು, ಅಷ್ಟೊಂದು ಗಟ್ಟಿಮುಟ್ಟಾಗಿರುವಂಥ ಶರೀರ ಇತ್ತಲ್ಲ. ಸ್ವಲ್ಪನೂ ಮೈಯನ್ನು ಕೆಲಸ ಮಾಡಿಲ್ಲೇನೋ ಹೊಲದಲ್ಲಿ ಅನ್ನುವಂಥ ರೀತಿಯಲ್ಲಿ ಸುಜಾನ್ ಇದ್ದ ಅಂತಂದರೆ ಅವನಲ್ಲಿರುವಂಥ ಶಕ್ತಿ, ಅವನಲ್ಲಿರುವಂಥ ತಾಕತ್ತೆ ಹೆಂಗಿರಬೇಕು ಅಂತ. नहा खाकर आराम करने बदले उन्होंने बैल को सहलना शुरू किया. ಮನೆಗೆ ಹೋದ ನಂತರ ಸ್ವಲ್ಪ ಊಟವನ್ನು ಮಾಡಿ ಅಥವಾ ಆಹಾರವನ್ನು ಸೇವಿಸಿ ಮುಂದೆ ಮಲ್ಕೊಳ್ತಾರೆ ಎಲ್ಲರೂ. ತೋಟದಾಗ ತೊಡೆದ ನಂತರ ಮನೆಗೆ ಬಂದು ಕೈಕಾಲು ಮುಖಗಳನ್ನು ತಗೊಂಡು ಊಟವನ್ನು ಮಾಡ್ಕೊಂಡ ನಂತರ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಕ್ಕೆ ಮಲ್ಕೊತಾರ. ಸುಜಾನ ಹಾಗೆ ಮಾಡಲಿಲ್ಲ, ಬಂದವನೇ ಕಾಲ ಕೈಯ ಮುಖಗಳನ್ನು ತೊಳ್ಕೊಂಡ ಆಹಾರವನ್ನು ಸೇವಿಸಿ ಏನು ಮಾಡ್ದ ಅಂತಂದರೆ ಮುಂದೆ ಎತ್ತುಗಳು ಇರ್ತಾವಲ್ಲ, ಎತ್ತುಗಳನ್ನು ಒರೆಸಲಿಕ್ಕೆ ಪ್ರಾರಂಭ ಮಾಡ್ದ, ಎತ್ತುಗಳ ಮೈ ಮೇಲೆ ತಿಕ್ಕಲಿಕ್ಕೆ ಪ್ರಾರಂಭ ಮಾಡ್ದ. ಅವನ ಮನೆಗೆ ಇರುವಂಥ ಎತ್ತುಗಳೇನದವಲ್ಲ ಆ ಎತ್ತುಗಳ ಒಂದು ಲಾಲನೆ ಪಾಲನೆ ಮಾಡುವವರ ಜೊತೆಗೆ ಅವುಗಳ ದಿನಾಲು ಮೈ ತಿಕ್ತಿದ್ದಮ್ಮ ಎತ್ತುಗಳದು. ಯಾಕಂದ್ರೆ ಮೈ ತಿಕ್ಕಿದ್ರೆ ಏನಾಗುತ್ತೆ, ಅವು ಒಂದು ರೀತಿಯಿಂದ ಹುರುಪು ಹುಮ್ಮಸ್ಸಿನಿಂದ ದುಡ್ಲಿಕ್ಕೆ ಅವುಗಳಲ್ಲಿ ಸಾಮರ್ಥ್ಯ ಬರುತ್ತಲ್ಲ, ಆ ರೀತಿಯಾಗಿ ದಿನಾಲು ಎತ್ತುಗಳನ್ನು ಏನು ಮಾಡ್ತಿದ್ದ, ಉಜ್ತಾ ಇದ್ದ. ಆ ಕೆಲಸ ಪುನಃ ಸುಜಾನ ಏನು ಮಾಡ್ದ, ಇಲ್ಲಿ ಮತ್ತೆ ಪ್ರಾರಂಭಿಸಿದ ಅಂತ. ಉನ್ಕೆ ಪೀಠ ಪರ್ ಹಾತ್ ಫೇರ್ನ ಉನ್ಕೆ ಪೈರ್ ಮಲೆ ಪೂಂಚ್ ಸಹಲಾಯಿ. ಅದರ ಹೊಟ್ಟೆ ತೊಳಗ ಎತ್ತಿನ ಹೊಟ್ಟೆ ಅಂತಿರುತ್ತಲ್ಲ, ಹೊಟ್ಟೆ ತೊಳಗ ಕೈ ಆಡಿಸೋದು, ಬೆನ್ನ ಮೇಲೆ ಕೈ ಆಡಿಸೋದು, ಕಾಲುಗಳು ಇರ್ತಾವಲ್ಲ ಕಾಲುಗಳ ತಿಕ್ಕೋದು, ಬಾಲ ಅಂತ ಬರುತ್ತೆ ಬಾಲಕ್ಕೆ ತಿಕ್ಕೋದು, ಆನಂತರ ಮುಖ ಅಂತ ಏನು ಬರುತ್ತೆ ಮುಖದ ಮೇಲೆ ತಿಕ್ಕೋದು. ಈ ರೀತಿಯಾಗಿ ಎರಡೂ ಎತ್ತಿಗೆ ಒಂದು ರೀತಿಯಿಂದ ಮಸಾಜ್ ಮಾಡ್ಲಿಕ್ಕತ್ತಾವ. ಯಾವಾಗಂದ್ರೆ ಮಧ್ಯಾಹ್ನದ ಅವಧಿಯಲ್ಲಿ ಊಟ ಮಾಡ್ಕೊಂಡ ನಂತರ ಮೊದಲು ಎರಡೂ ಎತ್ತುಗಳ ಒಂದು ವ್ಯವಸ್ಥೆಯನ್ನು ಮಾಡ್ಲಿಕ್ಕತ್ತ, ಅವಕ್ಕೆ ಮಸಾಜ್ ಅನ್ನುವಂಥದ್ದು ಮಾಡ್ಲಿಕ್ಕತ್ತ, ಅವುಗಳಿಗೆ ಮೈ ತಿಕ್ಲಿಕ್ಕತ್ತ, ಕಾಲು ತಿಕ್ಲಿಕ್ಕತ್ತ, ಮುಖ ತಿಕ್ಲಿಕ್ಕತ್ತ, ಆನಂತರ ಅವುಗಳ ಬಾಲ ತಿಕ್ಲಿಕ್ಕತ್ತ, ಆ ಎತ್ತಿನ ಹೊಟ್ಟೆ ಅನ್ನುವಂಥ ತಿಕ್ಲಿಕ್ಕತ್ತ. ಈ ರೀತಿಯಾಗಿ ಎತ್ತು ನುಣುಪಾಗುವಂಥ ರೀತಿಯಲ್ಲಿ ಅವುಗಳನ್ನು ಬದಲಾಯಿಸಲಿಕ್ಕೆ ಪ್ರಾರಂಭ ಮಾಡ್ದ. ಅವು ಚಂತನ ದುಡುಗು ತೊಳೆದ ಏನೋ ಹೈರಾಣ ಆಗಿತ್ತಲ್ಲ, ಎತ್ತುಗಳಿಗೇನು ತ್ರಾಸಾಗುತ್ತಲ್ಲ, ಈ ರೀತಿಯಾಗಿ ತಿಕ್ಕೋದ್ರಿಂದ ಆ ನೋವು ಏನಾಗುತ್ತೆ ಅಲ್ಲಿ ಮಾಯವಾಗುತ್ತೆ ಅಂತ ಅರ್ಥ ಅವನಿಗೆ ಗೊತ್ತಿತ್ತು. ಅದಕ್ಕಾಗಿ ಆ ರೀತಿಯಾಗಿ ಆ ಎತ್ತುಗಳಿಗೆ ಒಂದು ರೀತಿಯಿಂದ ಆ ಮೈ ತಿಕ್ಕುವ ಕಾರ್ಯವನ್ನು ಪ್ರಾರಂಭ ಮಾಡ್ದ. ಬೋಲೋಕ್ಕೆ पूंछ खड़ी थी, सुजन की गोद में सिर रखे उन्हें अक्थनीय सुख मिल रहा था. ಅವೆರಡೂ ಎತ್ತುಗಳಿದ್ದು ಆ ಎತ್ತು ತಿಕ್ಕವತ್ತು ಹೆಂಗಂದ್ರೆ ಸುಜಾನನಿತ್ತಲ್ಲ, ಸುಜಾನನ ತೊಡೆಯ ಮೇಲೆ ತನ್ನ ಒಂದು ಎತ್ತಿನ ಗೋಡೆ ಇಟ್ಟು ಹಿಂದೆ ಎಂದು ಅನುಭವಿಸಲಾರದ ಒಂದು ಸುಖವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದವು ಅಂತ. ಅಂದರೆ ಹಿಂದೆ ಸುಜಾನ ಮೊದಲಿದ್ದಾಗ ಎಷ್ಟೊಂದು ಸುಖವನ್ನು ಅನುಭವಿಸ್ತಾ ಇದ್ದು, ಅಷ್ಟೇ ಸುಖ ಬಹಳ ದಿನಗಳ ನಂತರ ಅದನ್ನು ಮರೆಮಾಚಿಕೊಂಡು ಹೋಗಿತ್ತು. ಪುನಃ ಇವತ್ತು ದೊರೆಯಿತಲ್ಲ ಅನ್ನುವಂಥ ಒಂದು
ಒಂದು ಸಂತೋಷದಲ್ಲಿ ಎತ್ತುಗಳು ಏನು ಮಾಡುವ ಅಂತಂದ್ರೆ ಸುಜಾನನ ತೊಡೆಯ ಮೇಲೆ ತಮ್ಮ ಕುತ್ತಿಗೆಯನ್ನು ಇಟ್ಟು ಸಿಗಲಾರತಕ್ಕಂಥ ಒಂದು ಸುಖವನ್ನು ಅನುಭವಿಸಲಿಕ್ಕೆ ಅವು ಪ್ರಾರಂಭ ಮಾಡುವಂಥ ಎತ್ತುಗಳು. ಬೈನೋಂಕಿ ಪೂಂಚ್ ಕಡೆ ಸುಜನ್ ಕಿ ಗೋದ್ ಮೇ ಸೀರ್ ರೆಕ್ಕೆ ನೋಡಿ, ಸುಜಾನ್ ಕಿ ಗೋದ್ ಅಂದ್ರೆ ಮಡಿಲು ಅಂತ ಬರುತ್ತೆ. ಆ ಮಡಿಲಿನಲ್ಲಿ ಎತ್ತುಗಳು ಮುಖವನ್ನು ಇಟ್ಟು ತಮ್ಮ ಒಂದು ಸುಖವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಬಹುದು. ಬಹು ದಿನಕ್ಕೆ ಬಾದ್ ಆಜ್ ಉನ್ಹೇ ಯಹ ಆನಂದ ಪ್ರಾಪ್ತ ಹುವಾ ಥಾ, ಬಹಳ ದಿನಗಳಿಂದಲೂ ಇದನ್ನು ಕಳ್ಕೊಂಡು ಬಿಟ್ಟಿದ್ದೀವಿ, ಇದರಿಂದ ವಂಚಿತರಾಗಿಬಿಟ್ಟಿವಿ. ಇವತ್ತು ಆ ಆನಂದ, ಆ ಸುಖ, ಆ ನೆಮ್ಮದಿ ಅನ್ನುವಂಥದ್ದು ಇವತ್ತು ದೊರಲಿಕ್ಕತ್ತಲ್ಲ ಅಂತ ಎತ್ತುಗಳು ಮನಸ್ಸಿನಲ್ಲೇ ವಿಚಾರ ಮಾಡ್ತಾ ಇದ್ದು. ಉನ್ಕೆ ಆಂಕೆ ಮೇ ಕೃತಜ್ಞತಾ ಬರೀ ಹುಯಿ ಇತ್ತಿ, ಅವುಗಳ ಕಣ್ಣಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದು. ನಮ್ಗೆ ಯಾರಾದರೂ ಉಪಕಾರ ಮಾಡಿದ್ರು ಅಂತಂದರೆ ಅವರಿಗೆ ನಾವು ಪ್ರತಿ ಉಪಕಾರ ಮಾಡಬೇಕಲ್ಲ, ಹಾಗೆ ಇಲ್ಲಿ ಸುಜಾನ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ಕೆ ಎತ್ತುಗಳು ಏನು ಮಾಡ್ತಾ ಇದ್ದು ಅಂತಂದರೆ ತಮ್ಮ ಕಣ್ಣುಗಳ ಮುಖಾಂತರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದು. ಪ್ರಾಣಿಗಳಿಗೆ ನಾವೇನಾದರೂ ಸಹಾಯವನ್ನು ಮಾಡದೆವು ಅಂತಂದರೆ ಆ ಪ್ರಾಣಿಗಳು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಉಪಕಾರವನ್ನು ತೀರಿಸ್ತಾ ಇವೆ, ಕೃತಜ್ಞತೆಯನ್ನು ಸ್ಮರಿಸ್ತಾ ಇವೆ ಅಂತ ಹೇಳಲಿಕ್ಕೆ ಇದು ನಿಜವಾಗಿರುವಂಥ ಒಂದು ಸಾಕ್ಷಿ. ತಮ್ಮ ಕಣ್ಣಿನ ಮುಖಾಂತರವಾಗಿ ಆ ಒಂದು ಎತ್ತುಗಳು ಸುಜಾನನಿಗೆ ಕೃತಜ್ಞತೆ ಭಾವನೆಯನ್ನು ಅರ್ಪಣೆ ಮಾಡ್ತಾ ಇದ್ದು ಅಂತ ಅರ್ಥ. ಮಾನವೇ ಕಹ ರಹೆ थे हम तुम्हारे साथ रात दिन काम करने को तैयार हूँ. ಹೆಂಗೆ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದು ಅಂತಂದರೆ ರಾತ್ರಿಯ ಹಗಲ ನಾವು ನಿನ್ನ ಜೊತೆಗೂಡಿಸಿಕೊಂಡು ದುಡಿಲಿಕ್ಕೆ ಸಾಧ್ಯ ಇದೆ, ನಾವು ತಯಾರದೀವಿ ನೋಡಿ. ಅವಕ್ಕೆ ಹೆಲ್ಪ್ ಮಾಡಿದ್ರೆ, ಅವಕ್ಕೆ ಸಹಾಯ ಮಾಡಿದ್ರೆ, ಅವಕ್ಕೆ ಲಾಲನೆ ಪಾಲನೆ ಮಾಡಿದ್ರೆ, ಅವಕ್ಕೆ ಆರೈಕೆ ಅನ್ನುವಂಥದ್ದು ಮಾಡಿದೆವು ಅಂತಂದರೆ ಎತ್ಕೊಳ್ಳೋಂಥದ್ದು ಏನಂತಲಕ್ಕತ್ತು ಅಂದರೆ ಮನಸ್ಸಿನಾಗ ರಾತ್ರಿ ಯಾಕೆ ಹಗಲು ನೋಡಿ ನಮ್ಮ ಜೊತೆ ದುಡ್ಲಿಕ್ಕೆ ತಯಾರಿದ್ದೀವಿ, ನಮಗೆ ಕರ್ಕೊಂಡು ಹೋಗು ಅನ್ನುವಂಥ ರೀತಿಯಲ್ಲಿ ಕೃತಜ್ಞತೆ ಭಾವನೆಯನ್ನು ತೋರಿಸ್ತಾ ಇದ್ದು. अन्य पुरुषों के भांति बोला अभी कमर सीधा कर रहा था कि ಇನ್ನೂ ಉಳಿದಿರತಕ್ಕಂಥ ರೈತರು ಏನದಾರಲ್ಲ ಅವರು ಇನ್ನೂ ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥ ಸ್ಟೇಜ್ನೊಳಗೆ ಇದ್ದರು ಅಂತ ಬರುತ್ತೆ ಇಲ್ಲಿ. ಅಂದರೆ ಕಮರ್ ಸೀದಾ ಕರ್ಣ ಅಂತ ಬರುತ್ತೆ. ಕಮರ್ ಸೀದಾ ಕರ್ಣ ಅಂದರೆ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದು. ಕಮರ್ ಸೀದಾ ಕರ್ಣ ಮುಹಾವರೆ, ಹೌದಲ್ಲ? ಅದಕ್ಕೆ ಕಮರ್ ಸೀದಾ ಕರ್ಣ ಅಂದರೆ ಈ ಮಗ್ಗಲಿಕ್ಕಿದ್ದವರು ರೈತರೇನಿದ್ರಲ್ಲ ಅವರಿನ್ನೂ ಹೆಂಗಿದ್ರು ಅಂತಂದರೆ ಒಂದು ರೀತಿಯಿಂದ ಇನ್ನೂ ವಿಶ್ರಾಂತಿಯನ್ನು ಪಡ್ಕೋತಿದ್ರು. ಇವನು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದ, ಊಟ ಮಾಡ್ಕೊಂಡಿದ್ದ, ತನಗೆ ಹೈರಾಣ ಆಗಿದೆ ಅನ್ನುವಂಥದ್ದು ಖಬರಿಲ್ಲ, ಅವನಿಗೆ ಎಚ್ಚರಿಲ್ಲ. ಆದರೆ ಆ ಎತ್ತುಗಳ ಒಂದು ಆರೈಕೆ ಮಾಡಿಕೊಂಡು ಅವಕ್ಕೆ ಮಸಾಜ್ ಮಾಡಿಕೊಂಡು ಮತ್ತೆ ಅವುಗಳನ್ನು ಹೊಲದಲ್ಲಿ ದುಡಿಲಿಕ್ಕೆ ಒಂದು ರೀತಿಯಿಂದ ಯೋಗ್ಯವಾಗಿರುವಂಥ ರೀತಿಯಲ್ಲಿ ಹುರುಪನ್ನು ತುಂಬಿಬಿಟ್ಟಿದ್ದ ಅವಕ್ಕೆ. ಸುಜನ್ ನೆ ಫಿರ್ ಹಲ್ ಉಟಾಯ ಅವ್ರ ಕೇಕಿ ಓ ಚೆಲ್ಲೆ, ಮತ್ತೆ ಆ ನೇಗಿಲು ಅನ್ನುವಂಥದ್ದಿತ್ತು, ಅದನ್ನು ತಗೊಂಡ ಮತ್ತೆ ಎತ್ತುಗಳು ಹುಡ್ಕೊಂಡು ಎಲ್ಲಿಗೆ ಹೊರಟುಬಿಟ್ಟ ಸುಜಾನ ಅಂತಂದರೆ ತನ್ನ ತೋಟದ ಕಡೆಗೆ ಅವುಗಳನ್ನು ಕರ್ಕೊಂಡು ನೇಗಿಲಿ ಹೊತ್ಕೊಂಡು ಹೊರಟುಬಿಟ್ಟ. ದೋನೋ ಬೈಲೆ ಉಮಂಗ್ಸೆ ಬರೇ ದವಡೆ ಚಲೆ ಜಾತೆ ಐತೆ. ಎರಡೂ ಎತ್ತುಗಳು ಎಷ್ಟೊಂದು ಗ್ರೂಪ್ನಾಗಿದ್ದು, ಏಕೆಂದರೆ ಅವು ಈಗ ಆ ತ್ರಾಸು ಅನ್ನುವಂಥದ್ದೇನಿತ್ತಲ್ಲ, ಹೈರಾಣ ಅನ್ನುವಂಥದ್ದೇನಿಲ್ಲ ಇತ್ತಲ್ಲ, ಅದು ಮೈ ತಿಕ್ಕಿದ್ದ ನಡೆ, ಮೈ ತಿಕ್ಕಿದ್ದರ ಬಳಕದ ಎಲ್ಲ ಹೈರಾಣ ಮಾಯವಾಗಿ ಹೋಗಿಬಿಟ್ಟಿದ್ದು. ಅತಿ ಹುರುಪಿನಿಂದ, ಅತಿ ಒಂದು ಉಲ್ಲಾಸದಿಂದ ಹೊಲದ ಕಡೆಗೆ ಒಂದೇ ಸಮನೆ ಎತ್ತುಗಳು ಗಾಡಿ ಚೆಕ್ಕೊಂಡು ಆ ನೇಗಿಲಿವನ್ನು ಹಾಕ್ಕೊಂಡು ಒಂದೇ ಸಮನೆ ಓಡಲಿಕ್ಕೆ ಪ್ರಾರಂಭ ಮಾಡುವ ಅಂತಲ್ಲಿಗೆ. ಮಾನೋ ಉನ್ನೇ ಸ್ವಯಂ ಕೇಕ್ ಮೇ ಪಹುಂಚನೆಗೆ ಜಲ್ದಿ ಥಿ. ಯಾವಾಗ ಹೋಗಿ ನಾವು ಹೊಲಕ್ಕೆ ಹೋಗೋಣ, ಯಾವಾಗ ನಾವು ದುಡಿಯೋಣ ಅನ್ನುವಂಥ ಒಂದು ಭಾವನೆಯಲ್ಲಿ ಆ ಎತ್ತುಗಳು ಅಷ್ಟೊಂದು ಹುರುಪು ಅನ್ನುವಂಥದ್ದು, ಅಷ್ಟೊಂದು ನೆಮ್ಮದಿ, ಸಂತೋಷ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಕಾಲಹರಣ ಮಾಡ್ತಾ ಇದ್ದು. ಹೀಗೆ ಅವನಲ್ಲಿ ಆ ತಕಾವಟ ಅನ್ನುವಂಥದ್ದು, ಹೈರಾಣ ಅನ್ನುವಂಥದ್ದು ಹೆಂಗೆ ಮರೆ ಮಾಚಬೇಕು ಅಂತ ಸುಜಾನನಿಗೆ ಗೊತ್ತಿತ್ತು ಅಂತ. ಅವು ಬೋಲಾನೆ मड़ाया में लौटे लौटे पिता को ಹಲ್ लिए जाते देखा फर ऊट न सका. ಇನ್ನು ಹುಲ್ಲ ಏನು ಮಾಡಿದ್ದ ಅವರ ಹುಲ್ಲಿನ ಹೊದಿಕೆ ಅನ್ನುವಂಥದ್ದಿತ್ತು. ಹುಲ್ಲಿನ ಹೊದಿಕೆ ಮೇಲೆ ಇನ್ನೂ ಅವ್ನು ವಿಶ್ರಾಂತಿ ತಗೊತಿದ್ದ. ತಮ್ಮ ತಂದೆ ಎತ್ತುಗಳು ಹೊಡ್ಕೊಂಡು ನೇಗಿಲಿ ತಗೊಂಡು ಅದನ್ನು ಎತ್ತುಗಳು ಹೊಲ ಕಡೆ ಹೋಗೋದು ಆ ಹಾಸಿಗೆ, ಆ ಹುಲ್ಲಿನ ಹಾಸಿಗೆ ಇತ್ತಲ್ಲ ಅದ್ರ ಮೇಲೆ ಬಿದ್ದು ಕಣ್ಣು ಪಿಳಿಕಿಸಿ ನೋಡ್ತಾ ಇದ್ದ. ಇವ ಯಾಕಂದ್ರೆ ಇವ ಹೈರಾಣ ಆಗಿತ್ತು, ಭಾಳ ತ್ರಾಸಾಗಿತ್ತು. ಯಪ್ಪ ಮತ್ತೆ ನಮ್ಮ ಪಪ್ಪ ತೊಗೊಂಡು ಹೊಂಟಲ್ಲಪ್ಪ, ನಮ್ಮ ಬಾಬಾ ಮತ್ತೆ ಇವಾಗ ಹೊಲಕ್ಕೆ ತೊಗೊಂಡು ಹೊಂಟಲ್ಲ, ಏನು ಹಂಗೆ ಮಾಡೋದು ಅಂತ ಒಂದು ರೀತಿಯಿಂದ ಗಾಬರಿ ಆಗಿಬಿಟ್ಟ. ಅವ ಎದ್ದು ಕುಂತು ತಾಕತ್ತ ಆಗಲಿಲ್ಲ ಬುಲಾನಿಗೆ. ಆದ್ರೆ ಬಿದ್ದೆ ಏನು ಮಾಡ್ತಿದ್ದ, ನೆಲದ ಮೇಲೆ ಮಲ್ಕೊಂಡೆ ಅವರಪ್ಪ ಹೊಲದ ಕಡೆ ಹೋಗುವ ಆ ದೃಶ್ಯ ಏನಿದೆ ಆ ದೃಶ್ಯವನ್ನು ನೋಡ್ತಾ ಇದ್ದ ಅವನು. ತದನಂತರ ಉಸ್ಕಿ ಹಿಮ್ಮತ್ ಚೂಟ್ ಗೈ. ಈ ರೀತಿಯಾಗಿ ಆಗೋದ್ರೊಳಗಾಗಿ
ಬುಲಾನಲ್ಲಿ ಒಂದು ಹಿಮ್ಮತ್ತ ಅಂತ ಏನಿತ್ತಲ್ಲ, ಆ ಹಿಮ್ಮತ್ ಏನಾಗಿತ್ತು ಅಂತಂದರೆ ಚೂಟಿಗೆ ಅದು ಒಡೆದು ಹೋಗ್ಬಿಟ್ಟಿತ್ತು ಅವನಿಗೆ. ಇದೇನ ನನ್ನ ಕಡೆಯಿಂದ ಆಗ್ಲಾರ್ತಕ್ಕಂಥದ್ದು ಅಂತ ಅರ್ಥ ಮಾಡ್ಕೊಂಡಿದ್ದ. ಯಾರು ಅಂತಂದರೆ ಬುಲಾ. ಯಾಕಂದ್ರೆ ಗಾಬರಿ ಬಿಟ್ಟ, ಎಪ್ಪ ನನ್ನ ಕಡೆಯಿಂದ ಇದೇನು ಆಗ್ಲಾರ್ತಕ್ಕಂಥದ್ದು ಬಿಡು ಇದು ಅಂತಂದ. ಉಸ್ನೆ ಕಬಿ ಇತನ ಪರಿಶ್ರಮ ನ ಕಿಯಾ ಥಾ. ಅವ ಇಷ್ಟೊಂದು ಹೈರಾಣಾಗಿ ಇಷ್ಟೊಂದು ತ್ರಾಸು ತಗೊಂಡು ದುಡ್ದಾವಲ್ಲ, ಸುಮ್ಮ ಹೆಸರಿಗೆ ಹೊಲಕ್ಕೆ ಹೋಗೋದು, ಗಳೆ ಹೊಡೆಯೋದು, ನೆಗಲಿ ಹೊಡೆಯೋದು, ಆ ಕಸ ಅಲ್ಲೇ ಇರ್ತಿತ್ತು, ಅಲ್ಲೇ ಬೀಳ್ತಿತ್ತು, ಮತ್ತು ಮನೆಗೆ ಬಂದು ಬಿಡಾಮ. ಹಿಂಗೆ ದಿವಸಿಗೆ ಒಂದು ತಾಸು ಭಾಳ ಆದರೆ 2 ತಾಸು ಇಷ್ಟೇ ದುಡಿದಿರ್ತಕ್ಕಂಥ ವ್ಯಕ್ತಿಗಳು ಇವ್ರು ಹಿಂಗೆ ದುಡದೆ ಆ ಹೊಲ ಅನ್ನುವಂಥದ್ದು ಏನು ಮಾಡಿಬಿಟ್ಟಾರೆ ಇವರು ಅಂತಂದ್ರೆ ಸತ್ಯನಾಶ ಮಾಡಿಬಿಟ್ಟಾರ. ಅವರು ಮೊದಲು 10 ಚೀಲ ಬೆಳೆಯೋದು ಈಗ ಎಲ್ಲಿಗೆ ಬಂದು ನಿಂತದ ಅಂತಂದ್ರೆ ಅದು 1 ಚೀಲಕ್ಕೆ ಬಂದು ನಿಂತದ ಅಂತ. ಉಸೆ बनाई गिरस्ती मिल गई थी, उसे जमतम चल रहा था. ಅದನ್ನು ನೋಡೋದು ಹೋಗೋದು ನೋಡಿ, ಇದೇ ನನ್ನ ಕಡೆಯಿಂದ ಆಗಲಿಲ್ಲ ಮಾತು. ಎಷ್ಟೊಂದು ಪರಿಶ್ರಮ ಪಟ್ಟು ಈ ಹೊಲದಲ್ಲಿ ದುಡಿಬೇಕು ಅಂತ ಏನು ಅನ್ನಿಸ್ಕೊಂಡದಲ್ಲ, ಅದು ಇವತ್ತು ಮಾತ್ರ ಬುಲಾನಿಗೆ ಗೊತ್ತಾಗಿದೆ. ಇಷ್ಟೊಂದು ಕೆಲಸ ಮಾಡಬೇಕೇನೋ ಹೊಲದಲ್ಲಿ ಅಂದಾಗ ಆ ಫಸಲು, ಆ ಬೆಳೆ ಅನ್ನುವಂಥದ್ದು ಬರ್ಲಿಕ್ಕೆ ಬರುತ್ತೆ. ನಾವು ಅರಬಿ ಹೊಲಸು ಆಗ್ತದೆ ತಿಳ್ಕೊಂಡಿಕ್ಕಿಂದ್ರೆ, ಹೊಲಕ್ಕೆ ಹೋಗಿಂದ್ರೆ ಅರಬಿ ನೋಡ್ಕೋದು ಮನೆಗೆ ಬಂದೆ ಹೋಗ್ತಂದ್ರೆ ಹೊಲ ಇರೋ ಬೆಳೆ ಏನದಲ್ಲ ಆ ಬೆಳೆ ಮನೆಗೆ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಂತ. ಅದಕ್ಕೇನಾಗುತ್ತೆ, ಆ ಒಂದು ಪ್ರಾಫಿಟ್ ಕಡಿಮೆ ಹಾಕೋತ ಬರ್ತಾ ಇದೆ ಅಂತ. ಇನ್ನು ದಾಮೋವಾಹ ಗರ್ಕ ಸ್ವಾಮಿ ಬನನೇಕ ಇಚ್ಛುಕ್ ನಾಥ. ಇದು ಮನೆ ಒಬ್ಬ ಯಜಮಾನ ಆಗಬೇಕು ಅನ್ನುವಂಥ ಭಾವನೆ ಏನದಲ್ಲ, ಅದು ಭಾವನೆ ಉಳ್ತಕ್ಕಂಥ ವ್ಯಕ್ತಿ ಹಿಂಗೆ ಸುಮ್ಮನೆ ಹೆಸರಿಗೆ ನಾನು ಮನೆ ಯಜಮಾನ ಅಂತ ಅನಿಸ್ಕೊಳ್ಳೋದು ಬೇಡ. ಆ ಭಯಕ್ಕೆ ಅನ್ನುವಂಥದ್ದು ಏನದಲ್ಲ ಅದು ಬೇಡಪ್ಪ. ಅದು ಯಜಮಾನ ಆಗಬೇಕು ಅಂದ್ರೆ ಅದಕ್ಕೆ ಏನು ಪರಿಶ್ರಮ ಪಡಬೇಕು ಅನ್ನುವಂಥದ್ದು ಬುಲಾಗ್ ಏನಾಗ್ಲಿಕ್ಕತ್ತಿದೆ, ಕ್ರಮೇಣವಾಗಿ ಇವತ್ತು ಸ್ವಲ್ಪ ಗೊತ್ತಾಕೋತು ಹೊರಟಿದೆ. ಮೊದಲು ಅವರು ಅಪ್ಪಗಳಿಸಿರ್ತಕ್ಕಂಥ ಆಸ್ತಿ ಇತ್ತು, ಅದ್ರ ಮೇಲೆ ಇವು ಯಜಮಾನಿಕೆ ಮಾಡ್ಕೊಂಡು ಬಂದಿದ್ದ ಅಷ್ಟೇ. ಆದರೂ ತಾನು ಸಂಪಾದನೆ ಮಾಡಬೇಕು ಅಂದ್ರೆ ಆಗಲ್ಲ. ಮಾತು ಎಲ್ಲ ಆಗಲೇ ಹೇಳಿದ್ದಾರೆ, ಎಲ್ಲನೂ ಸತ್ಯನಾಶ ಮಾಡಿ ಇಟ್ಟಾರ ಅವರು ಅಂತ. ಆದರೆ ಇದು ಯಜಮಾನನಾಗ್ತಕ್ಕಂಥದ್ದು ಅಷ್ಟೊಂದು ಸುಲಭದ ವಿಷಯ ಅಲ್ಲ ಅನ್ನುವಂಥದ್ದು ಅರ್ಥ ಇತ್ತು. जवान आदमियों को 20 धंधे होते हैं, हौसले बोलने के लिए, गाने बजाने के लिए भी तो कुछ समय चाहिए. ಯಾವುದೇ ಒಂದು ಕಾರ್ಯವನ್ನು ತೆಗೆದುಕೊಂಡಾಗ ಇವತ್ತು ಜವಾನನಾಗಬೇಕು ಅಂತಂದರೆ, ಇವತ್ತು ಕಾರ್ಮಿಕನಾಗಬೇಕು ಅಂತಂದರೆ, ಏನಾದರೂ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಮೊದಲು ನಾವು ಏನು ಮಾಡಬೇಕು ಅಲ್ಲಿ ಅಂತಂದರೆ ಪರಿಶ್ರಮ ಪಟ್ಟು ದುಡಿಬೇಕು. ಅಂದಾಗ ಮಾತ್ರ ಆ ಸ್ಥಾನಕ್ಕೆ ನಾವು ಹೋಗಿ ನಿಲ್ಲಕ್ಕೆ ಸಾಧ್ಯತೆ ಇದೆ. ಸುಮ್ಮನೆ ಐಷಾರಾಮವಾಗಿರುವಂಥ ರೀತಿಯಲ್ಲಿ ಹೋಗಿ ಕುಂತ್ಕೊಂಡು ನಾನು ಈ ಮನೆ ಯಜಮಾನ ಇದ್ದೀನಿ ಅಂತಂದ್ರೆ ಆಗಲ್ಲ, ಅದನ್ನು ನಡೀಲಾರ್ತಕ್ಕಂಥದ್ದು ಅಂತ. पड़ोस के गांव में दंगल हो रहा है, जवान आदमी कैसे अपने को वहाँ जाने से रोकेंगे. ಈ ಒಂದು ಊರಾಗ ತೆಗೆದುಕೊಂಡಾಗ ಇಲ್ಲಿ ಜವಾನರು ಅಂತದಾರಲ್ಲ, ಕೃಷಿಕರು ಅಂತ ಏನು ಬರ್ತಾರಲ್ಲ, ಅವರೆಲ್ಲರೂ ಪರಸ್ಪರವಾಗಿ ಈ ರೀತಿಯಾಗಿರುವಂಥ ಭಾವನೆಗಳನ್ನು ಇಟ್ಟುಕೊಂಡು ಒಂದೇ ಸಮನೆ ಹೊಡೆದಾಡಲಿಕ್ಕೆ ಪ್ರಾರಂಭ ಮಾಡ್ತಾರಲ್ಲ, ಅವರನ್ನು ನಾವು ಹೆಂಗೆ ಇವಾಗ ನಿಲ್ಲಿಸಬೇಕು. ಇದು ನಮ್ಮ ತಂದೆ ನನಗೆ ಕಲಿಸಿಕೊಟ್ಟಿರ್ತಕ್ಕಂಥ ಪಾಠ. ಅಂದರೆ ಪರಿಶ್ರಮ ಪಟ್ಟು ದುಡಿದಾಗ ಮಾತ್ರ ಆ ಸಂಪಾದನೆಯನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಇಂಗಿತ ಅರ್ಥ ಯಾರು ಅರ್ಥ ಮಾಡ್ಕೊಂಡಿದ್ರಿ ಇಲ್ಲಿ ಅಂತಂದರೆ ಬುಲಾನ್ ಅರ್ಥ ಮಾಡ್ಕೊಂಡಿದ್ದ ಅಂತ. किसी गांव में बारात आई है, नाच गाने हो रहा है, जवान आदमी क्यों उसके आनंद से ವಂಚಿತ ರಹ सकता है. ಎಷ್ಟೋ ಊರಾಗ ಸುಖ ಸಂಪತ್ತು, ನಾಟಕ, ಹಾಡು, ಸ್ಪರ್ಧೆ ಹಾಗೆ ಹೀಗೆ ನಡೀತಾವಲ್ಲ, ಅವು ಎಲ್ಲದರಲ್ಲಿಯೂ ಭಾಗವಹಿಸದೆ ಯಾವ ಒಬ್ಬ ಜವಾನ್ ಅನ್ನುವಂಥ ವ್ಯಕ್ತಿ ತನ್ನದ ಬೆವರು ಅನ್ನುವಂಥದ್ದು ಹೊಲದಲ್ಲಿ ದುಡಿಸಿ ಆ ಸಂಪಾದನೆಯನ್ನು ಮಾಡ್ತಾ ಇದ್ದಾನಲ್ಲ, ಇವು ಯಾವುವು ಅವನಿಗೆ ಅವಶ್ಯಕತೆ ಇಲ್ಲ ಅಂತ. ವೃದ್ಧ ಜನರ ಕೆಲೆ ಏ ಬಾಧಾಯೇ ನಹಿ. ಅಷ್ಟೇ ಅಲ್ಲದೆ ಈ ವೃದ್ಧರು ಅಂತ ಏನು ಬರ್ತಾ ಇದ್ದಾರೆ, ಆ ವೃದ್ಧರು ಸಹಿತವಾಗಿ ಇದರಿಂದ ವಂಚಿತರ ಆಗ್ತಾ ಇದ್ದಾರೆ. ಉನ್ಹೇ ನ ನಾಚ್ ಗಾನೆ ಸೆ ಮತ್ಲಬ್, ನ ಖೇಲ್ ತಮಾಷೆ, ಗರಜ್ ಕೇವಲ ಅಪ್ನೆ ಕಾಮ್ ಸೆ ಕಾಮ್ ಹೇ ಅಂತ. ಇಲ್ಲಿ ವೃದ್ಧರು ಅಂತ ತೆಗೆದುಕೊಂಡಾಗ ಅವರು ಯಾವಾಗಲೂ ತಮ್ಮಲ್ಲಿ ಏನಪ್ಪ ಅಂದರೆ ಪರಿಶ್ರಮ ಪಟ್ಟು ದುಡಿಯುವಂಥ ಒಂದು ಕಾರ್ಯಕ್ರಮದಲ್ಲೇ ಭಾಗಿಯಾಗ್ತಾ ಇದ್ದಾರೆ ವಿನಃ ಅದನ್ನು ಮುಂದೆ ಯಾವ ರೀತಿಯಾಗಿ ತಮ್ಮ ಜೀವನಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ಸಹಿತ ಪರಿಕಲ್ಪನೆ ಅವರಿಗೆ ಇರಲ್ಲ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಮತ್ತೆ ನಾಳಿನ ಅವಧಿಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡ್ಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಕೊನೆಯದಾಗಿ ನಮಗೊಂದು ವಿಷಯ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ನಾಳೆ 11ನೇ ತಾರೀಕಿನ ರವಿವಾರ ದಿವಸ ಸರಿಯಾಗಿ 10:30 ನಮ್ಮ ಸ್ಕೂಲ್ನಲ್ಲಿ ಏನು ಮಾಡಿದ್ದೀವಿ ಅಂತಂದರೆ
ಪಾಲಕರ ಸಭೆ ಅನ್ನುವಂಥದ್ದು ಕರೆದೀವಿ. ಹೌದು ತಾನೆ? ಅದಕ್ಕೋಸ್ಕರವಾಗಿ ಈ ವಿಡಿಯೋ ನೋಡಿದ ತಕ್ಷಣ ಈ ಮಾತನ್ನು ಕೇಳಿ ಅದನ್ನು ಬಂದ್ ಮಾಡಿ ಇಟ್ಕೊಂಡು ಸುಮ್ಮಕೊಂಡಿರಬೇಡ್ರಿ. ನಿಮ್ಮ ಮನ್ಯಾಗ ನಿಮ್ಮ ಪಪ್ಪ ನಿಮ್ಮ ಮಮ್ಮಿ ಅನ್ನೋದಾರಲ್ಲ ಅವ್ರಿಗೆ ದಯಮಾಡಿ ತಿಳಿಸ್ಬೇಕು ನೀವು. ಯಾಕಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಚಟ ಹೆಂಗದವ ಅಂತಂದರೆ ಏನಾದರೂ ಕಷ್ಟದ ಕೆಲಸ ಬಂತು ಅಂದ್ರೆ ಅದು ಅಟ್ಟಕ್ಕೆ ಪೆಂಡಿಂಗ್ ಮಾಡಿ ಪಟ್ಟನೆ ಮೊಬೈಲ್ ಬಂದ್ ಮಾಡಿಕೊಂಡು ಏನೋ ಕೇಳಾರ್ದ ಕುಡಿದಿರಲ್ಲ, ಅದು ಮಾಡ್ತಕ್ಕಂಥದ್ದು ತಪ್ಪದ. ಯಾಕಂದ್ರೆ ನಾವು ಬಲಿ ಪ್ರೂಫ್ ಅದ ಇದು. ನಾಳೆ ನಾವು ನೋಡಿವಿ ರೀ, ನಮ್ಮ ಅಪ್ಪಗೆ ನಮ್ಮ ಮಗು ಹೇಳಿದ್ರಿ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಅವ್ರ ಮುಂದೆ ನಾನೇ ಹಚ್ಚಿ ತೋರಿಸ್ತಾ ಇದ್ದಾಗ ಸೀದಾಗಿ ಹೇಳಿವ್ರಿ, ನಿಮ್ಮ ಮಕ್ಕಳು ನಿಮಗೆ ಹೇಳಿಲ್ಲ ಅಂದ್ರೆ ನಾವೇನು ಮಾಡೋಣ್ರಿ ಅಂತ ಕೇಳೋಕೆ ಹಾಗೆ ಆಗುತ್ತೆ. ಅದಕ್ಕೆ ಮೊದಲು ನಿಮ್ಮ ಪಪ್ಪ ನಿಮ್ಮ ಮಮ್ಮಿಗೆ ಏನು ಮಾಡಬೇಕು, 11ನೇ ತಾರೀಕು ರವಿವಾರ ದಿವಸ 10:30 ಗುರುಬಸವ ಸ್ಕೂಲಿನೊಳಗೆ ಏನದಪ್ಪ ಅಂತಂದರೆ ಸಭೆ ಕರೆದಾರ. ನೀವು ಇಬ್ಬರದಾಗ ಒಬ್ಬರು ಎಷ್ಟೊತ್ತಿದ್ರು ಹೋಗಬೇಕು ಅಥವಾ ಇಬ್ಬರು ಹೋಗಬೇಕು ಅಂತ ನಿಮ್ಮ ಫಾದರ್ ಅಥವಾ ಮದರ್ಗೆ ಈ ವಿಷಯವನ್ನು ನೀವು ತಿಳಿಸಬೇಕು. ಧನ್ಯವಾದಗಳು.